ಎಲ್ಲ ಚೆನ್ನಾಗಿರೋರೆ, ಮದುವೆ ಆಗಿಲ್ಲ. ಆಮೇಲೆ ಇನ್ನೊಬ್ಳು ಅವಳ ಫ್ರೆಂಡ್ ಟಿಕ್ ಟಾಕ್ ಕಳ್ಕೊಂಡಿಲ್ಲ, ಹ್ಮ್ ಅವಳುಗಳಿಗೂ ಕೈ ಮುಗಿತೀನಿ ಕಾಲ್ ಕಟ್ತಿದ್ದ. ಪೊಲೀಸ್ ಸ್ಟೇಷನ್ ಮುಂದೆ ಡೌನ್ ಅಲ್ಲೇ ಮಾಡ್ತಾವ್ರ, ಮೂರ್ನ ಕಡೆ ಯಾವ ನಡೆಸ್ತಾವ್ರ ಪೊಲೀಸ್ ಅಲ್ಲಿ. ಸ್ಟೇಷನ್? ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್. ಕುವೆಂಪು ನಗರ ಪೊಲೀಸ್ ಸ್ಟೇಷನ್. ಶಾರದಾ ದೇವಿ ನಗರ ಬರೋದು ಈ ಕಡೆ ತಾನೆ. ಶಾರದಾವಿ ನಗರ ಇರೋದು ಅಮ್ಮನೆ, ಅವಳ ಮನೆ ಕರ್ಕೊಂಡು ಹೋಗ್ಬಿಟ್ಲು. ನಾನು 3 ಜನ ಕಸ್ಟಮರ್ ಕರ್ಕೋತ ತಕ್ಷಣ, ವಾ ಆಮೇಲೆ ನೀನೇನ್ ಮನೆ ಮಾಡ್ಕೊಡು ಗಣೇಶ ನನ್ಗೆ ಅಂತಂದ್ಲು. ನೀನೇನಮ್ಮ ಇಲ್ಲಿ ಅಂತಂದೆ. ನಂಗೆ ಒಂದ್ ನಿಮಿಷ ಮ್ಯಾಟ್ರ್ ಹೇಳಿ ಫಸ್ಟ್ ಇಂದ. ನೀವೇ ಫೋನ್ ಮಾಡಿದ್ರ ಅವಳಿಗೆ? ನಾನ್ ಮಾಡಿಲ್ಲ ಫೋನ್. ಅವಳು ಬೆಳಗ್ಗೆ ಅವಳು ಹಣ 2.5 ಲಕ್ಷ ಇಸ್ಕೊಂಡ್ರೆ ನಿಜ ಕಣ. ಅವಳು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಕಣ. 2.5 ಲಕ್ಷ ಇಲ್ಲ ಕಣಮ್ಮ, ಬರೀ 60ರಿಂದ 30 ಮಾಡ್ಕೊಂಡ್ ಬಂದಿರೋದಂಗೆ. ಡೈಲಿ ಗಣೇಶನ್ಗೆ 1,000 ಕೊಡ್ಬೇಕು ನಾನು, ಡೈಲಿ. ಅದ್ರ ಕೊಡೋ ಬದ್ಲಿಗ ನಾನು ನಿಮ್ಗೆ ಕೊಡ್ತೀನಿ 1,000ನ ಅಂದ್ಬಿಟ್ಟು 2 ಲಕ್ಷ ಇಸ್ಕೊಂಡೆ ಅಂತ ಅವನ ಹತ್ರ. ಹಂಗಂದ್ಲು. ಹಂಗಂದ ತಕ್ಷಣ ಹಂಗ್ ಮಾಡಲ್ಲ. ಬೆಳಿಗ್ಗೆ ಅವಳೇ ಫೋನ್ ಮಾಡಿ ನೀವು ಏನಕ್ಕೆ ಕಸ್ಟಮರ್ನ ಕರ್ಕೊಂಡು ಹೋಗ್ರಿ ಹೇಳ್ತಿ ಕೇಳಮ್ಮ. ಅವಳ ಕಸ್ಟಮರ್ನ ನಾಕಕ್ ಹೋಗಿಲ್ಲ ಕಣ. ನನ್ ಕಸ್ಟಮರ್ ಗಳಿಗೂ ಫೋನ್ ಮಾಡ್ತೀನಿ. ಒಂದ್ ಹುಡುಗ, ನಾನು ಅವ್ಳು ಕಂಡಿಡಿಲೇಬೇಕಲ್ಲ. ಅವಳೊಂದು ಚಾಲಕಿ, ನೀವ್ ಅಟೆಂಡ್ ಮಾಡಾಗಿದ್ರೆ ಬನ್ನಿ ಅಂತಂದು. ನಾನು ಅಟೆಂಡ್ ಮಾಡ್ತೀನಿ ಕಣಮ್ಮ, ನಾನು ಅಟೆಂಡ್ ಮಾಡ್ತೀನಿ ಅಂತಂದಿ. ಅವಳು ಮನೆ ಕೆಳಗಡೆ ನಿಂತ್ಕೊಂಡು ಫೋನ್ ಮಾಡಿದೀವಿ, ಮೇಲೆ ನಿಂತ್ಕೊಂಡು ನಾಟಕ ಮಾಡ್ತಾವ್ರೆ. ಮತ್ತೆ ಇನ್ನಿಬ್ರು ಅವ್ರಿಬ್ರು ಅಟೆಂಡ್ ಮಾಡ್ತಾರೆ, ನಾನು ಅಟೆಂಡ್ ಮಾಡ್ತೀನಿ. ಎತ್ತು ಮನೆ ಒಳಗೆ ಮುಗ್ದಿ. ಏನೋ 2 ಕವರ್ ಕಾಂಡಮ್ ಕಾಂಡಮ್ ತರ ಕೇಳ ಸೇಫ್ಟಿ ತಂದಿಲ್ಲ ಅಂದ್ಲು. ಅದೇ ಅನಿತನ್ ಬೇಕು ಅಂತ ನಮ್ಮ ಕೊಪ್ಪಳ ಹುಡುಗ. ಅವನ ಅಟೆಂಡ್ ಮಾಡಿ 1,500. ನಾನು ಅಟೆಂಡ್ ಮಾಡಿದ್ರೆ 1,500, ಅವಳು ಅಟೆಂಡ್ ಮಾಡಿದ್ರೆ 1,300 ಅಂತಂದ್ಲು. ಆಯ್ತಾ ಹುಡುಗ ಅಂತಂದ. ಆದ್ರೂ ಮನ ನೋಡ್ಕೊಂಡೆ. ಕಾವ್ಯನ್ ಫೋನ್ ಮಾಡಿದೆ, ಇಲ್ಲಿ ಸಿಕ್ಕೈತೆ ಮನ ಅಂತ. ನಾನು ಬತ್ತಿ ಇರಿ ಅಂದ್ಲು. ಆಮೇಲೆ ಬಾಣ ಸ್ವಲ್ಪ ಅಲ್ಲ ಅಷ್ಟಕ್ಕೆ ಅವ್ರಿಬ್ರು ಜಗಳಕತ್ತ. ಏನ್ ಜಗಳಕತ್ತೋ, ನೀನ್ ಬಂದ ಕಸ್ಟಮರ್ನ ನೀನೇ ತಕೊಬಿಟ್ರೆ ನಾ ಕರ್ಕೊಂಡ್ರೆ ಹುಡುಗಿ ಇಲ್ಲಿ ಹೋಗ್ಬೇಕು. ನನ್ ಬೇಡ, ನನ್ ಲೆಕ್ಕ ತಿರ್ಸೋಗು. ಬೆಳಗ್ಗೆಯಿಂದ ಒಂದ್ ಜಾಗಕ್ಕೆ 300 ರೂಪಾಯಿ ಅಂತ. ಅವಳು ಅಟೆಂಡ್ ಮಾಡೋದು. ಆಮೇಲೆ ಅದ್ರ ಪಕ್ಕದ ರೋಡಲ್ಲೇ ಮೊನ್ನೆ ರೇಡಿ ಆಗದ. ಅದ ಮೇನ್ ರೋಡವೇ, ಮೇನ್ ರೋಡ್ ಕೆಳಗಡೆಲ್ಲ ಮಳಿಗೆಗಳವೆ. ಅಲ್ಲೆಲ್ಲ ಗೊತ್ತು. ಸುಮಾರು ಜನ ಹುಷಾರು ಅಂತ ಹೇಳ್ತಾರಂತ ಅಮ್ಮನ್ಗೆ. ಅವಳ ಗಂಡ ಇಲ್ಲೇ ರಾಮಕೃಷ್ಣ ಕವಿತಾ ಬೇಕ್ರಿ ಇಲ್ವಾ? ಅವತ್ತು ಪೂಜಾ ಬೇಕ್ರಿ, ಕವಿತಾ ಬೇಕ್ರಿ ಹೋಗಿದ್ನಲ್ಲ, ಆ ಬೇಕ್ರಿ ರೋಡಿಂದ ಪಕ್ಕದ ರೋಡ್ ಮೇನ್ ರೋಡ್ ಮೇ ಕನಕ ಟ್ರಾವೆಲ್ಸ್ ಇಲ್ವಾ ಕೆಳಗಡೆ? ನಂಗೆ ಅದು ಗೊತ್ತಿಲ್ಲ. ನಾವು ಇಬ್ರು ಬಾಂಡ್ ಪೇಪರ್ ಮಾಡ್ಸ್ಕೊಕ್ ಹೋಯ್ದ್ನಲ್ಲ ಗೊತ್ತಾ ಯಮ್ಮನ ಹತ್ರ, ಆ ಡೌನ್ ಅಲ್ಲಿ. ನೀವು ಕವಿತಾ ಬೇಕ್ರಿ ಅಂದ್ರೆ ಈ ಕಡೆ ತಾನೇ ಇರೋದು, ಶಾರದಾ ದೇವಿ ನಗರ. ಅದಕ್ಕೆ ಅಲ್ಲಿ ಒಂದ್ ಬೇಕ್ರಿ, ಅಲ್ಲಿ ಯಾವ್ದೋ ಒಂದು ಪೂಜೆ ಬೇಕ್ರಿನ ಏನೋ ಇದೆ ಅಲ್ಲಿ. ಯಾವ್ದೋ ಅಲ್ಲಿ ಆ ಡೌನ್ ಅಲ್ಲಿ ಹೋಗ್ಬಿಟ್ಟು ಮೇಲೆ ಹತ್ರ ಹೇಳಿಲ್ವ ಅಲ್ಲಿ ನಡೆಸ್ತಾರಂತ 3-4 ಜನ. ನೀವ್ ಹೇಳಿದ್ರಿ. ಅಲ್ಲಿ 3-4 ಜನ. ಇವಳು ಅದಕ್ಕೆ ಹೇಳ್ದಿ ನೀನೆಲ್ಲ ನೋಡಿದಲ್ಲಮ್ಮ ಅಂತ. ಇವಳು ಸೌಮ್ಯ ಕಡೆಗಳು 3 ಜನ ಹುಡುಗಿ ಚಿಕ್ಕ ಹುಡುಗಿರ ಹಾಕೊಂಡಳೆ. ಅವ್ರು ಎಲ್ಲಿಂದ ಸಿಕ್ಕಿದ್ರು ಅವಳಿಗೆ? ಅದೇನಿದ ಅಲ್ಲಿ ನಡೆಸ್ತಾಳ. ಅದಕ್ಕೆ ನೀವು ಒಂದ್ ಮನೆ ಮಾಡ್ಕೊಳ ಬಟ್ ಇವಳು ಅನಿತಾ ನನ್ಗೆ ಗೊತ್ತಿಲ್ಲ ಫೋನ್ ಮಾಡ್ಬಿಟ್ಟವಳೆ. ಯಾರೋ ಅನಿತಾನವಳು. ಯಾರಿಗೆ? ಸೌಮಿಂಗೆ. ನನ್ಗೆ ರಾತ್ರಿ ಫೋಟೋ ಕಳಿಸಿದ್ದಿಲ್ಲ. ಸೌಮ್ಯ ಗೊತ್ತಿಲ್ಬಾರ್ದಂಗೆ ಫೋಟೋ ಕಳಿಸ್ಬಿಟ್ರೆ. ಆಮೇಲೆ ಬಂದ್ಮೇಲೆ ನಾನು ಯಾರು ಅಂತ ಗೊತ್ತಾ ನಿಮ್ಗೆ ಅಂತಂದ್ಲು. ನೀನೇ ಸಿಕ್ಕಿದಿಲ್ಲ ಮುದವೆ ಅಂತಂದಿ. ಬನ್ನಿ ಹಂಗಾರ ನೀವ್ ಅಟೆಂಡ್ ಮಾಡೋದಂದ್ರೆ ಬನ್ನಿ, ಇದಾರ ಬೇಡ ಅಂತಂದ್ಲು. ನಾನು ಅಟೆಂಡ್ ಮಾಡ್ತೀನಿ ಅಂತಂದಿ. ಸೌಮ್ಯನ ಅಲ್ಲೇ ಕೂತಿದ್ಲು. ಏನ್ ಸರ್ ಚೆನ್ನಾಗ್ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಸಕ್ಕತ್ತಾಗ್ಬಿಟ್ಟಾಳೆ. ಅದ ಇಲ್ಲ ಆಂಟಿ ಹಂಗ ಜೋರ್ ಹೇಳ್ತಕ್ಕ 3 ಜನಕ್ಕೆ. ಅಲ್ಲ ನಿಮ್ ಅಲ್ಲಿ ಜಗಳ ಆಡ್ಕೊಳ್ಳಿ ನನಗೆ ಅಂದ್ಬಿಟ್ಟು ನಾನೇನ್ ಮಾಡ್ದಕ್ಕ ಇದಕ್ಕ ಹೆಂಗಡ್ದೆ ನನ್ ಬಿಟ್ಟು ನೀರಲ್ಲಿ ನಿನ್ಬಿಟ್ಟು ನಾಡ್ಲೆ ಕಣಕ ಹಂಗೆ ಆತರ ಮಾಡ್ದಕ್ಕ ದಾದಕ್ಕ ಅಂತಂದ್ಲು. ಅದಕ್ಕಂದ್ಲು ಗಣೇಶ ಮನೆ ಮಾಡ್ಕೊಂಡಿದ್ಲು. ಅದಕ್ಕೆ ಗಣೇಶನ ನಿನ್ ಕಸ್ಟಮರ್ ನೀ ಮಾಡಿಸ್ತಾ ಇಲ್ಲ ನನಗೆ ಕೆಲಸ ಅಂತಂದ್ಲು. ಅದಕ್ಕೆ ನಿನ್ ಕೇಳ್ದ ಅವಳೆಲ್ಲಮ್ಮ ಬೆಂಗಳೂರಲ್ಲಿ ಅಂತ ಕನ್ಫರ್ ಆಯ್ತು. ಅಲ್ಲಿಗೆ ನಿನ್ನ ಮೈಸೂರ್ಲಿಲ್ಲ ಅಂತ ಎಲ್ರಿಗೂ ಕನ್ಫರ್ ಆಯ್ತು. ಆಯ್ತಾ? ಆಮೇಲೆ ಅವ್ರೆಲ್ಲ ಯಾವಾಗ ಜಗಳದ ಗಣೇಶನ ಬಾ ನನ್ ಮನ್ಗೆ ಬಾ ಎತ್ತು ಗಾಡಿ ನನ್ ಮನ್ಗೆ ಬಾ. ನಿಮ್ ಜೊತೆನೇ ಇದ್ನಾ? ನನ್ ಜೊತೆಲ್ಲ ಇದ್ನ. ಯಾರು? ಕಾವ್ಯನ್ ಕೆಳಗಡೆ ಸುಟ್ಟೋಗಿದ್ದಿ. ಕಾವ್ಯನ ಕೆಳಗಡೆ ಸುಟ್ಟು ಕಾವ್ಯನ ನನ್ ಫ್ರೆಂಡ್ ಅಂದ್ಬಿಟ್ಟು ಅವ್ನ ಫ್ರೆಂಡ್ ಅಂತ. ಕಾವ್ಯನೇ ಕೇಳೋಣ ಅಂತ. ಕಾವ್ಯನ ನಂದಿ 1,500 ಕೊಡ್ತಾನ. ಕಾವ್ಯ ಅಟೆಂಡ್ ಮಾಡ್ಕೊ ಅಂತಂದಿ. ಗಣೇಶ್ ಅವ್ರೆ ಬೇಡಿ ಅಂತಂದ್ಲು. ನೋಡು ಅಟೆಂಡ್ ಮಾಡ್ಕೊಂಡ್ಲು. ಚೆನ್ನಾಗಿಲ್ಲ ಒಂದ್ ಸ್ವಲ್ಪ ನೋಡು. ಹೋಟೆಲ್ ಅಲ್ಪನೂ ಚೆನ್ನಾಗಿಲ್ಲ. ನಾನ್ ನೋಡ್ದ್ನಲ್ಲ ಇವ. ನಾನ್ ನೋಡಿ 1 ವರ್ಷದ ಮೇಲೆ ಆಯ್ತು. ಅಯ್ಯೋ ಯಪ್ಪ ಥೂ. ಅದೇ ಮೊನ್ನೆ ಬಂದ ಅಲಸಂತೀನಿ ತಕೊಂಡ ಹಂಗೇನೆ ತಕೊಂಡ ಎದ ಮಾತ್ರ ಅಂತೀನಿ. ಏನೇ ಪಡಿ ಅವ್ರ ನೀನ್ ಎದ ಅಂದೆ. ಅದಕ್ಕೆ ನನ್ನೇನೋ ತಿಳ್ಕತಾನ ಅಂತೇನೋ ಬೇಡ ಅಂತಂದ್ಲು. ಆಮೇಲೆ ನೋಡೋಣ ಅಂದು ಸಂಜೆ ಕಸ್ಟಮರ್ ಅಟೆಂಡ್ ಮಾಡಿದ್ರ 1,500 ಕೊಟ್ಟನ ಹುಡುಗ ಕೊಪ್ಪಳ ಹುಡುಗ. ಯಾರಿಗೆ ಅಟೆಂಡ್ ಮಾಡಿದ್ಲು? ಆ ಮನೆದು ಇದು ಬೇಕು ಮಾಡ್ಕೊ. ಇದು ಇವಳಿಗೆ ಎಂತ ಅವಳ ಹೆಸರೇನಪ್ಪ? ನಂಗೆ ಕೂಡ ಸೌಮ್ಯನಿಗಿಲ್ಲ.
ಅನಿತಾ ಅನಿತಾ ಅನಿತಂಗ್ ಅಟೆಂಡ್ ಈಗ ಮಾಡ್ಬೇಕು. ಅನಿತಾ ಅವ್ರೆಲ್ಲ ಸೌಮಿನ್ ಜೊತೆನೆ ಅವ್ರಾ? ಎಲ್ಲಾ ಜೊತೆಲಿ ಅವ್ರ ಇವಳು ಅನಿತಾನ ಇವಳೇ ಮೂರ್ ಜನ ಹುಡುಗಿರ್ ಹಾಕೊಂಡ್ರದಲ್ಲಿ. ಅನಿತಾ ಒಬ್ಳು, ಹ್ಮ್ ಅನಿತಾ ಜೊತೆ ನಡೆಸ್ತಾಳ ಕೆಲಸ ಮನೆ ಅವಳೊಬ್ಳು, ಹ್ಮ್ ಇನ್ನಿಬ್ರು ಹುಡುಗಿರು 4 ಜನ ಇದಾರೆ. ಹ್ಮ್ ಬೆಳಗ್ಗೆಯಿಂದ ಇವಳೇನಂದ್ಲು ಕಾವ್ಯ ಇದಕ್ಕೆ ಜಗಳ ಆಯ್ತು ಅಂದಿದ್ದಕ್ಕೆ ಏನಂದ್ಲು? ಎಲ್ಲೆಲ್ಲಿ ಅವ್ರವ್ರಿಗೆ ಎತ್ಕತ್ತು. ನಾನೇ ಸುಮಿರಿಸ್ತೆ ಇವಳನ್ನ, ಸೌಮಿನ. ಸೌಮ್ಯನ ನಾನೇ ಸುಮಿರಿಸ್ತಾ ಇದೇ ಮುದಾಯಿ ಮುಚ್ಚ ಮುದಾಯಿ ಹ್ಮ್ ಅಂತಂದಿ. ಎಲ್ಲಿಗೋದ್ರು ಬರೀ ಜಗಳನೆ. ಅಕ್ಕ ಅಲ್ಲ ಕಣಕ, ಹಿಂಗೆ ಕಣಕ, ಬೇಡ ಬಿಡಕ್ಕ, ನಿನ್ ಕಸ್ಟಮರ್ ನಾನ್ ಕರ್ಕೊಳ್ಳೋದೇ ಇಲ್ಲ ಕಣಕ ಹ್ಮ್ ಅಂತಂದ್ಲು. ಈ ಹುಡುಗಿರ್ಗಂತ ಕರೆಸಿ ಅವಳು ಅಟೆಂಡ್ ಮಾಡ್ಬಿಟ್ಲಲ್ಲ. ಹ್ಮ್ ಬೆಳಗ್ಗೆ ಅವಳು ಕಣ್ಣು ಹೊಡೆದ ನೋಡ್ಕೊಬಿಟ್ಲು. ಬೆಳಗ್ಗೆ ಯಾರು ಏನಂತ ಕಣ್ಣು ಹೊಡಿತೀಯ ನೀನು, ಏನಂತ ಮಾತಾಡ್ತೀಯ ನೀನು, ಹಂಗ ಹಿಂಗ್ ಯಾರು ಕಣ್ಣು ನೋಡ್ತಿತ್ತು? ಆ ಹುಡ್ಗಿಗ ಇನ್ನೊಬ್ಬ ಕಂಡುಬಿಟ್ಲು. ವಾ. ಹ್ಮ್ ಕಣ್ಣು ಹೊಡೆದ್ಬಿಟ್ಲು ಅವಳು. ಹ್ಮ್ ಹಂಗ ಹಿಂಗ ನಾನು ಸುಮಿರ್ಸ್ತೆ. ಗಣೇಶನ ಬಾ ನಮ್ಮ ಮನೆಗೆ, ಶಾರದಾ ನಗರ ಮನೆ ಮಾಡಿದೀನಿ ಬಾ, ಯಾವ ಮಗನು ಏನ್ ಕಿತ್ಕೊಳಕಲ್ಲ, ನನ್ನ ಮನೇಲಿ ಯಾವ ಮಗನು ಏನು ಮಾಡಕ್ಕಲ್ಲ ಬಾ ಅಂತಂದ್ಲು. ಆಗ ಲಾಯರ್ಗೆಲ್ಲ ಹಿಡಿಯೋ ಕಾಲ್ ಮಾಡ್ದಿ. ಸುಮ್ನೆ ಬತ್ತಿ ಅಂತ ಸುಮ್ನೆ ಅಂದ್ರೆ ನನ್ನ ಮಕ್ಳು ಬರಕ್ಯಾ ಕಾರಲ್ಲಿ ಪೋಚ್ಕೊ ಅಲ್ಲೇ ಉಣ್ಕೊಳಕ್ಕೆ ಹಿಡಿಯೋ ಕಾಲ್ ಮಾಡಿ ತೋರಿಸ್ತಿದೆ. ಅದೇ ಮನ ನೋಡ್ಕೊಳಕ್ ಬಂದಿ. ಅಣ್ಣ ಮೊನ್ನೆ ಪಕ್ಕ ರೋಡಲ್ಲಿ ರೇಡ್ ಆಯ್ತು ಕಣ, ಪಕ್ಕ ರೋಡಲ್ಲಿ ನನ್ನ ಮಗನವ್ರು ಹಾಕೊಟ್ಬಿಟ್ರು. ಅವ್ರ ಮನೇಲಿ 3 ಜನ ಹುಡುಗಿರು ಇರ್ತಾರ ಸೌಮಿನ್ ಮನೇಲಿ? 3 ಜನ. ಇವತ್ ನೋಡಿದ್ನಲ್ಲ ನಾನು. ಕೆಲ್ಸಕ್ಕೆ ಬೇರೆಯವರು, ಮನೆಗೆ ಬೇರೆನಾ ಇಲ್ಲಾಂದ್ರೆ ಹೆಂಗೆ? ಸೌಮ್ಯನ ನೀನ್ ಅಟೆಂಡ್ ಮಾಡು ಅಂತ. ನಾನ್ ಅಟೆಂಡ್ ಮಾಡಲ್ಲ ಅಣ್ಣ ಅಂತಂದ್ಲು. ಕಸ್ಟಮರು ಸೌಮ್ಯನ್ ನಾನಂದಿ, ನೀನ್ ಅಟೆಂಡ್ ಮಾಡ್ಕೊಳ್ಳೆ, ಕಸ್ಟಮರ್ ಕರ್ಕೊತೀನಿ ಅಂತಂದಿ. ಇಲ್ಲ ನಾನ್ ಕೆಲಸ ಮಾಡಿಸ್ತೀನಿ, ನಾನ್ ಅಟೆಂಡ್ ಮಾಡಲ್ಲ ಅಂತಂದ್ಲು. ಈಗ ಸೌಮ್ಯ ಬೇರೆ ಮನೆ ಮಾಡ್ಕೊಂಡಿರೋದು ಅವಳೊಬ್ಳು ಜೀವನ ಮಾಡೋದಕ್ಕ, ಇಲ್ಲ ಅಂದ್ರೆ ಕೆಲ್ಸ ಮಾಡ್ಸಕ್ಕೂನು ಅದೇ ಕೆಲಸ ಮಾಡ್ಕ ಅದೇ ಮನೇಲಿ ಕೆಲಸ ಮಾಡಿಸ್ತಾಳೆ. ಹುಡುಗಿರ್ನ ಬೇರೆಯವ್ರ ಮನೆಗೂ ಕರ್ಕೊಂಡ್ ಹಾಕತಾರೆ. ಮತ್ ನೀವ್ ಹೋಗಿದ್ದಿದ್ ಬೇರೆಯವ್ರ ಮನೆಗೆ? ಬೇರೆಯವ್ರ ಮನೆಗೆ. ಈಗ ನನ್ನ ಕರೆದಿದ್ದು ಶಾರದಾ ನಗರದಲ್ಲಿ ಮನೆ ಮಾಡಿದಾನೆ. ಆ ಮನೆ ಯಾವ್ದು? ಯಾರ್ದು? ಅವಳು ಇರಾಕ್ ಮನೆ ಮಾಡ್ಕೊಂಡದು. ಅಲ್ಲೆಲ್ಲ ಕೆಲ್ಸ ಮಾಡಿಸ್ತಿದ್ಲಲ್ಲ, ಆ ಮನೆ ಯಾವ್ದು? ಅದು ಇದೇ ಕೆಲಸ ಮಾಡ್ಸೋ ಮನೇನೆ. ಎಲ್ಲಿ? ಕನಕಗಿರಿ ಡೌನ್ ಅಂತ ಹೇಳ್ತಾ ಇದೀನಿ ನಿಂಗೆ. ಕನಕಗಿರಿ ಡೌನ್ ಟ್ರಾವೆಲ್ಸ್. ಅದು ಅವಳು ಕೆಲ್ಸ ಮಾಡ್ಸೋ ಮನೆ. ಇವಳ ಮನೆ ಎಲ್ಲಿ? ಸೌಮಿನ್ ಮನೆ? ಸೌಮ್ಯ ಮನೆ ಶಾರದಾ ನಗರದಲ್ಲಿ. ನೀವ್ ನೋಡಿದ್ರ ಅದುವೆ? ನಾನ್ ಕರ್ದಲ್ಲ, ನಾನ್ ಬತ್ತಿ ನಡೆ ಮಾಡಿ ಕಳಿಸ್ತೆ, ಅಲ್ಲೇ ಉಳ್ಕೊಂಡಿ. ಕಾವ್ಯ ನೀವ್ ನೋಡಿದ್ರ ಅಂದೆ. ನನ್ನ ಕರ್ದವ ಈಗ ಹೋಗ್ಬೇಕೀಗ. ಈಗ ಅವಳ ಇನ್ನೊಂದು ಹುಡುಗಿ ಅವಳಲ್ಲ, ಅವಳು ಹೋಗ್ಬೇಕು, ಕೂತ್ಕೊಳ್ಳಿ ಮಾತಾಡ್ಬೇಕು ಅಂತ ಕುಣಿಸ್ಕೊಂಡ್ಲು ನನ್ನ. ಅದೇ ಅಂತ ಹೇಳ ಫ್ರೆಂಡ್ ಅವಳಲ್ಲ ಅನಿತಾ. ಅನಿತಾ ನನ್ನ ಕುಣಿಸ್ಕೊಬಿಟ್ಲು, ಕೂತ್ಕೊಳ್ಳಿ ಅಂತ. ಇನ್ನೊಬ್ಳು ಕೆಲಸ ಮಾಡ್ತಾಳಲ್ಲ, ಅವಳು ಸಾಕತ್ತಾಗಳು. ಅವಳ ಮನೆ ಓನರು ಫಸ್ಟ್ನೇ ಫ್ಲೋರ್ ಅಲ್ಲಿ ನಡ್ಸೋದು. ಅವಳು ಈಚೆ ಇದ್ಕತ್ತಳ, ಏನ್ ಕಣ್ಣಮ್ ತಂದು ಡೋರ್ ಇಲ್ಲ, ಬಾಗಿಲಿಂದ ಡೋರು ತಗೊಂಡ್ ಇಂದ ಒಂದು ಕವರ್ ಬ್ಯಾಗ್ ನೇತಾಕ್ಬಿಟ್ರ. ಬ್ಯಾಗ್ ನೋಡ್ತಂತಂದ್ ಹಾಕ್ತಾರ. 2 ಕವರ್ ತುಂಬೋಗವೆ. ಎತ್ತಾಕಿಲ್ಲ? 2 ಕವರ್ ತುಂಬಿ ಮಡಗಿರೋದು ಇಲ್ಲಿ. ಅಷ್ಟವ್ರೆ ಕಸ್ಟಮರ್ಗಳು. ಅದಕ್ಕೆ ಇವಳು 13,000 ರೂಪಾಯಿ ನಂಗೆ ಗೂಗಲ್ ಪೇ ಮಾಡಿಸ್ಕೊಂಡ್ಲು. ಯಾರು? ಸೌಮ್ಯ. ನಿಮ್ ಕೈಲಿ ಕ್ಯಾಶ್ ಕೊಟ್ಟೆ? ನನ್ನ ಕೈಲೆಲ್ಲ ಅವ್ರ ಕೈಲಿ. ಅವಳಿಗೆ ನಾ ಇವೆಲ್ಲ ಪಾಠ ಮಾಡಿಸ್ದಿರಲ್ಲ, ನಿಮ್ ಕೆಲ್ಸನೇ ಬೇಡಿ, ನನ್ ಕಸ್ಟಮರ್ ಅವ್ರಲ್ಲಿ ಕಾಯ್ತಾರ. 13,000 ಏನಕ್ಕೆ ಮಾಡಿಸ್ಕೊಂಡ್ಲು? ಬೆಳಗ್ಗೆಯಿಂದ ಕೆಲ್ಸ ಆಗವಲ್ಲ, ಆ ದುಡ್ಡನ್ನ ಮಾಡಿಸ್ಕೊಂಡ್ಲು ಕಮಿಷನ್ ಇಟ್ಕೊಂಡು. ಓ ಹಂಗ. ಅದು ಆಮೇಲೆ ಅವರು ಅಟೆಂಡ್ ಮಾಡಿ ಬಂದವ್ರನ್ನ ನೀನೇ ಅಟೆಂಡ್ ಮಾಡಕ್ ಹೋಯ್ತೀಯ, ನೀನೇ ನೋಡ್ಕೊ ಹೋಯ್ತೀಯ, ನಾನು ನೋಡಿ ಅನ್ಕೊಟ್ಟೆ ನೀನು ಅಂತ. ನನ್ನ ಹುಡುಗಿರ್ನ ಕರ್ಕೊಂಡ್ 20 ಕೆಲಸ ಮಾಡಿಸ್ತೀನಿ ಅಂತ ಕರ್ಕೊಂಡಿರೋದು ನಾನು ಅಂತ ಅವ್ರು ಹೇಳ್ಕೊಂಡು. ಆಗ ಕಸ್ಟಮರ್ನ ಆಟ ಮಾಡ್ಕೊಂಡು. ಇವಳು ಮಂಡ್ಯದಲ್ಲಿರೋದು ಅಂದ್ಲಲ್ವಾ ಕಾವ್ಯನುವೆ ಸೌಮಿನ? ಇಲ್ಲ ನಾನು ಹೇಳಿಲ್ವಾ ಹುಳ ಬಿಟ್ರದು ಅಂತ.